ವಿಚಾರವನ್ನ ವಿಧಾನಸಭೆಯಲ್ಲಿ ಶಾಸಕ ಸತೀಶ್ ಸೈಲ್ ಅವರು ಮಾತಾಡಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಗಳು ಈ ರೀತಿಯ ಅವಾಂತರಗಳಿಗೆ ಕಾರಣ ಆಗ್ತಾ ಇದೆ ಅಂತ ವಿಧಾನಸಭೆಯಲ್ಲಿ ಶಾಸಕ ಸತೀಶ್ ಸೈಲ್ ಇದನ್ನ ಮಾತಾಡಿ ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಹೆದ್ದಾರಿ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೀತಾ ಇದೆ, ಇದರಿಂದಾಗಿ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸವನ್ನ ಶಾಸಕ ಸತೀಶ್ ಸೈಲ್ ಅವರು ಮಾಡಿದ್ದಾರೆ. ಹೆದ್ದಾರಿ ಕಾಮಗಾರಿ ಅವ್ಯವಸ್ಥೆಯೇ ಈ ಘಟನೆಗೆ ಕಾರಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಗುಡ್ಡದ ಎತ್ತರ ಹೆಚ್ಚಿರೋ ಬಗ್ಗೆ ಈ ಹಿಂದೆಯೇ ಹೇಳಿದ್ದೆ, 400 ಮೀಟರ್ ರಸ್ತೆ ಕುಸಿತವಾಗಿದೆ. ಇದಕ್ಕೆಲ್ಲ ಕಾರಣ ಹೆದ್ದಾರಿ ಕಾಮಗಾರಿಯ ಅವ್ಯವಸ್ಥೆ ಅಂತ ಹೇಳಿ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಶಾಸಕ ಸತೀಶ್ ಸೈಲ್ ಅವರು. ಇನ್ನು ಇದೇ ಸಂದರ್ಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದಂತಹ ಶಾಸಕ ಸತೀಶ್ ಸೈಲ್ ಅವರಿಗೆ ಸಚಿವ ಕೃಷ್ಣ ಬೈರೇಗೌಡರು ರಿಯಾಕ್ಟ್ ಮಾಡಿದ್ದಾರೆ. 1 ಗಂಟೆಯ ಒಳಗಡೆನೆ ವರದಿಯನ್ನ ತರಿಸ್ತಾ ಇದ್ದೇನೆ ಅಂತ ಸತೀಶ್ ಸೈಲ್ಗೆ ಸಚಿವ ಕೃಷ್ಣ ಬೈರೇಗೌಡ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಗುಡ್ಡ ಕುಸಿತದ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆಗಿರೋದು. ರಾಷ್ಟ್ರೀಯ ಹೆದ್ದಾರಿಯವರು ಕಾಲುವೆ ಸರಿ ಮಾಡಿಲ್ಲ, NH ಮತ್ತು ನೌಕಾನೆಲೆ ಎರಡೂ ಕೇಂದ್ರ ಸರ್ಕಾರದ ಬಳಿ ಇದೆ, ಅವರು ಸಹಕರಿಸ್ತಾ ಇಲ್ಲ ಕೇಂದ್ರ ಸರ್ಕಾರದವರು ಅಂತ ಹೇಳಿದ್ದಾರೆ. ಹಾಗಿದ್ರೆ ಸೆಷನ್ ಅಲ್ಲಿ ಏನು ನಡೀತಾ ಇದೆ, ಸದ್ಯಕ್ಕೆ ಈ ವಿಚಾರವಾಗಿ ಏನು ಚರ್ಚೆ ಆಯಿತು ನೋಡೋಣ. ಅದನ್ನ ಸುಮಾರು 400 ಮೀಟರ್ ಹೈಟನ್ನ ನಮ್ಮ ಕಾರವಾರದಲ್ಲಿ ಅಂಕೋಲಾ ಶಿರೂರು ಗ್ರಾಮ, ಇದು ನ್ಯಾಷನಲ್ ಹೈವೇಯಲ್ಲಿ IRB ಅಂತ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ. ಅದನ್ನ ಸುಮಾರು 400 ಮೀಟರ್ ಹೈಟನ್ನ ಸ್ಲೋಪ್ ಮಾಡಲಿ. ಏನಾಗಿದೆ ಈಗ ಫಸ್ಟಿಗೆ ಅಲ್ಲ ಸರ್, 400 ಮೀಟರ್ ಹೈಟನ್ನು ಸ್ಲೋಪ್ ಮಾಡದೆ ನಾವು 10 ಸಲ ಅದು ಹೇಳಿದ್ವಿ, ಇದು ಸೈಡಿಂಗ್ ಆಗೇ ಆಗ್ತದೆ ಅಂತ ಹೇಳಿದಾಗಲೂ ಕೇಳದೆ. ಸೆನ್ಸಿಟಿವ್ ಏರಿಯಾ ಸರ್ ಕಾರವಾರ ಅಂಡ್ ಅಂಕೋಲಾ. ಪ್ರತಿ ಸಲ ನಾವು ಕ್ವಶನ್ ಕೊಡೋದು, ಇವರು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೇವೆ, ಮೊನ್ನೆ ಜಿಲ್ಲಾಧಿಕಾರಿಗಳು ಟ್ರಾನ್ಸ್ಫರ್ ಆಗಿ ಹೋದರು. ಆಮೇಲೆ ನಮ್ಮ ವಿಶೇಷ ಯಾರು ನಮ್ಮ ಉಸ್ತುವಾರಿ ಜಿಲ್ಲಾಧಿಕಾರಿಗಳಂತ ರಿತೇಶ್ ಕುಮಾರ್ ಸಿಂಗ್ ಅವರು ಬಂದರು, ಅವ್ರ ಹತ್ರ ನಾವು ಇದನ್ನು ಹೇಳಿದ್ವಿ. ಅಲ್ಲಿ ಏನು ಇವತ್ತೇನಾಗಿದೆ ಇಲ್ಲಿ ಅವರೇ ಸರ್? ಅದು ಮೊದಲೇ ಒಂದೇ ನಿಮಿಷ, ಅಲ್ಲಿ ನಮಗೆ ಯಾವುದೇ ಥರದ ಒಂದು ಉತ್ತರ ಸಿಗ್ತಾ ಇಲ್ಲ. ಇವತ್ತು ಅದಕ್ಕೆ ಪ್ರತಿಫಲ ಆಗಿದೆ ಏನಂತ ಹೇಳಿದರೆ, ಸುಮಾರು 10 ರಿಂದ 15 ಜನ ನೀರು ಪಾಲಾಗಿದ್ದಾರೆ ಅಂತ, ಗಂಗಾವಳಿ ನದಿಯಲ್ಲಿ ನೀರು ಪಾಲಾಗಿದ್ದ ಸುದ್ದಿ ಬಂದಿದೆ. ಅದೇನಾಗಿದೆ, ಸ್ಲೈಡಿಂಗ್ ಆಗಿ ಹೈವೇಯಿಂದ ತಳ್ಳಿ ಹೋಗಿ 2-3 ಮನೆಗಳು ಧ್ವಂಸ ಆಗಿದ್ದಾವೆ. ಅದರ ಒಟ್ಟಿಗೆ ಹೈವೇಯಿಂದ ಚಲಿಸುವ ವೆಹಿಕಲ್ ಟ್ಯಾಂಕರ್ಗಳು ನೀರಲ್ಲಿ ಹೋಗಿದ್ದಾವೆ. ಬೆಳಿಗ್ಗೆ 7 ಗಂಟೆಗೆ ಅದು ಬಿಟ್ಟು ನಮ್ಮ ಕಾರವಾರದಲ್ಲಿ ಸಹ ಮೊದಲೇ ಒಂದು ಸಲ ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು, ಅಲ್ಲಿ ಸಹ ಒಂದು ವ್ಯಕ್ತಿ ತೀರ್ಕೊಂಡಿದ್ದಾನೆ. ಇದನ್ನು ನಾವು ಪುನಃ ಎಷ್ಟು ಸಲ ಹೇಳುವುದು? ಈಗ ಸೀಬರ್ಡ್ನಲ್ಲೂ ಹಾಗೆ, ಸೀಬರ್ಡ್ನಲ್ಲಿ ಎಷ್ಟು ಸಲ ಹೇಳಿದ್ರು ಕೇಳ್ತಾ ಇಲ್ಲ. ಸೀಬರ್ಡ್ನಲ್ಲಿ ಸಭಾಧ್ಯಕ್ಷರೇ ಒಂದು ನಿಮಿಷ ಆಯ್ತು ಸಭಾಧ್ಯಕ್ಷ, ಇದು ಸೀಬರ್ಡ್ನಲ್ಲಿ ಸುಮಾರು 415 ಹೆಕ್ಟೇರ್ ಜಮೀನನ್ನು ನಾವು ಕೊಟ್ಟಿದ್ವಿ, ನಮ್ಮ ಹೃದಯ ಭಾಗದ ಜಾಗವನ್ನು ಕೊಟ್ಟಿದ್ವಿ ದೇಶದಗೋಸ್ಕರ. ಇವತ್ತು ಅಲ್ಲಿಂದ ಹೋಗುವಂಥ ನೀರು ರಾಜಕಾಲುವೆ ಏನು ಸಮುದ್ರಕ್ಕೆ ಸೇರ್ತಿತ್ತು, ಅಲ್ಲಿ ಇವರೆಲ್ಲ ಐಷಾರಾಮಿ ಬಂಗ್ಲೆಗಳನ್ನು ಕಟ್ಟಿ, CR ಶೆಡ್ ಇಲ್ಲ, ಏನೂ ಇಲ್ಲ ಅವರಿಗೆ. ಸುಮಾರು 20-15 ಅಂತಸ್ತಿನ ಮನೆ ಕಟ್ಕೊಂಡಿದ್ದಾರೆ. ನಾನು ದೇಶಕ್ಕೋಸ್ಕರ ಮಾಡಲಿ ಸಹಜವಾದ, ಆದರೆ ಆ ಮನೆಗಳನ್ನು ಕಟ್ಟಿ ನಮ್ಮ ಜನ ಅಲ್ಲಿ ನಿರಾಶ್ರಿತರಾಗಿ ಅವರಿಗೆ ಯಾವುದೇ ವ್ಯವಸ್ಥೆ ಇಲ್ಲ. ಅದನ್ನು ಸಾಮಾನ್ಯ ರಿತೇಶ್ ಕುಮಾರ್ ಸಿಂಗ್ ಅವರಿಗೆ ಹೇಳಿದ್ವಿ ಮೊನ್ನೆ. ಅದು ಅವರು ದೇಶಕ್ಕೋಸ್ಕರ ಸುಮ್ಮನೆ ಇರಬೇಕಪ್ಪ ಅಂತಾರೆ. ಈಗ ಮಾತಾಡಿದರೆ ಇವತ್ತು ಜನ ಸತ್ತು ಹೋಗಿದ್ದಾರೆ, ಅದಕ್ಕೆ ಯಾರು ಹೊಣೆಗಾರರು? ಇವತ್ತು ಹೈವೇನೇ ಕ್ರಾಸ್ ಆಗಿ ಗಂಗಾವಳಿ ನದಿಗೆ ಹೋಗ್ಬಿಟ್ಟಿದೆ. ಇದ್ರ ಬಗ್ಗೆ ಯಾರಾದರೂ ಇನ್ನು ಕಾರವಾರದ ಮಂದ್ರಾಳಿಯಲ್ಲಿಯೂ ಕೂಡ ಭೂಕುಸಿತವಾಗಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಮಂದ್ರಾಳಿಯಲ್ಲಿ ಭೂಕುಸಿತದಿಂದ ಸದ್ಯಕ್ಕೆ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ವರದಿಗಾರರು ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡ್ಕೊಂಬರೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಹಲವು ರಸ್ತೆಗಳಲ್ಲಿ ಭೂಕುಸಿತ ಉಂಟಾಗಿರುವಂಥದ್ದು. ಕಾರವಾರ ತಾಲೂಕಿನ ಮಂದ್ರಾಳೆ ಆಗಿರ್ಬೋದು, ಸಿರಿಸಿ ಕುಮಟಾ ಮಾರ್ಗದ ರಾಗಿಹೊಸಳ್ಳಿ ಆಗಿರ್ಬೋದು, ಹೊನ್ನಾವರ ತಾಲೂಕಿನ ವರ್ಣಕೇರಿಯಲ್ಲಿ ಗುಡ್ಡ ಕುಸಿತ ಉಂಟಾಗಿದ್ದರಿಂದ ಹೆದ್ದಾರಿಯಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿರುವಂಥದ್ದು. ಈಗಾಗಲೇ ನಾವು ಕಾರವಾರದ ಮಂದ್ರಾಳಿ ಸಮೀಪ ಇದ್ದೇವೆ, ನೋಡ್ತಾ ಇರ್ಬೋದು. ಕಳೆದ ಕೆಲ ದಿನಗಳಿಂದ ಸುರಿತಿರುವ ಮಳೆಯಿಂದಾಗಿ ಈ ಭಾಗದಲ್ಲಿ ಕೂಡ ಭಾರಿ ಪ್ರಮಾಣದ ಭೂಕುಸಿತ ಉಂಟಾಗಿದ್ದರಿಂದ ರಸ್ತೆ ಸಂಚಾರವನ್ನು ಸಂಪೂರ್ಣ ನಿಷೇಧಿಸಲಾಗಿದೆ.
ನಾಳೆ ಜುಲೈ 17ರವರೆಗೆ ಕೂಡ ಈ ಒಂದು ರಸ್ತೆ ಸಂಚಾರ ಆಗೋದಿಲ್ಲ ಎಂಬ ಮಾಹಿತಿಯನ್ನು ಸಂಬಂಧಪಟ್ಟ ಜಿಲ್ಲಾಡಳಿತ ಕೂಡ ನೀಡಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕೆಲ ದಿನಗಳಿಂದ ಗುಡ್ಡದ ಮಣ್ಣು ರಸ್ತೆಗೆ ಜಾರಿ ಬರ್ತಿರೋದನ್ನ ಸ್ಥಳೀಯರು ಕೂಡ ಆತಂಕ ವ್ಯಕ್ತಪಡಿಸಿದ್ರು. ಸಂಬಂಧಪಟ್ಟರು ಮಣ್ಣನ್ನು ತೆರವುಗೊಳಿಸುವ ಪ್ರಯತ್ನ ಮಾಡಿದ್ರು. ಆದರೆ ಏಕಾಏಕಿಯಾಗಿ ಅಂದರೆ ನಿರಂತರವಾಗಿ ಮಳೆ ಆರ್ಭಟಿಸಿದ್ರಿಂದ ಮತ್ತೆ ಗುಡ್ಡದ ಮಣ್ಣು ಕೆಳಕ್ಕೆ ಜಾರಿ ನೋಡ್ತಾ ಇರ್ಬೋದು. ಮನೆಯ ಮೇಲೂ ಕೂಡ ಬಿದ್ದು ಮನೆಗೆ ಕೂಡ ಹಾನಿಯಾಗಿರುವಂಥದ್ದು. ಕೇವಲ ಕಾರವಾರ ಇಳಕಲ್ ರೋಡ್ ಮಾತ್ರ ಅಲ್ಲ, ಶಿರ್ಸಿ ಸಾಗುವಂಥ ರಾಗಿಹೊಸಳ್ಳಿ ಆಗಿರ್ಬೋದು, ಹೊನ್ನಾವರದಿಂದ ಸಾಗರಕ್ಕೆ ಸೇರುವಂಥ ವರ್ಣಕೆರೆ ಬಳಿ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಭೂಕುಸಿತ ಆಗಿರೋದ್ರಿಂದ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಹೀಗಾಗಿ ಹೆದ್ದಾರಿಯಲ್ಲಿ ರಸ್ತೆಗಳಲ್ಲಿ ಸಂಚರಿಸುವ ವಾಹನ ಸವಾರರು ಪ್ರಯಾಣಿಕರು ತೀವ್ರ ತೊಂದರೆಯನ್ನು ಕೂಡ ಅನುಭವಿಸಿದ್ದಾರೆ. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ 66ರ ಅರ್ಗ ಬಳಿ ಕೂಡ ನೀರು ತುಂಬಿದ್ರಿಂದ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ವಾಹನ ಸವಾರರು ಕಳೆದ 6 ತಾಸುಗಳಿಂದ ಹೆದ್ದಾರಿಯಲ್ಲಿಯೇ ನಿಂತು ಕಾಲ ಕಳೀತಾ ಇದ್ದಾರೆ. ಸಂಬಂಧಪಟ್ಟ ಜಿಲ್ಲಾಡಳಿತ ಕ್ಷಿಪ್ರ ಕಾರ್ಯಾಚರಣೆ ಮಾಡಬೇಕು, ರಸ್ತೆ ಸಂಚಾರವನ್ನು ಸಂಪೂರ್ಣವಾಗಿ ಅನುವು ಮಾಡಿಕೊಡಲಿ ಸಹಕರಿಸಬೇಕೆಂಬ ಒತ್ತಾಯವನ್ನು ನಾಗರಿಕರು ಪ್ರಯಾಣಿಕರು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರದ ಮಂದ್ರಾಳಿ ಬಳಿಯಲ್ಲಿ ಆಗಿರುವ ಅವಾಂತರವನ್ನ ಗಮನಿಸ್ತಾ ಇದ್ದೀರಿ. ಶಾಶ್ವತ ಪರಿಹಾರ ಬೇಕು. ಈಗ ತಕ್ಷಣಕ್ಕೆ ಆಗಿರುವ ಅವಾಂತರವನ್ನ ಕ್ಷಿಪ್ರ ಗತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಸರಿಪಡಿಸಬೇಕು. ಆದರೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಭೂಕುಸಿತ ಆಗೋದು ಈ ಭಾಗದ ಜನರಿಗೆ ತಪ್ಪದ ಬವಣೆ ಆಗಿದೆ. ಹೀಗಾಗಿ ಇದಕ್ಕೊಂದು ಶಾಶ್ವತ ಪರಿಹಾರ ರೂಪದಲ್ಲೂ ಕೂಡ ಕ್ರಮಕ್ಕೆ ಮುಂದಾಗಬೇಕು ಜಿಲ್ಲಾಡಳಿತ ಅಂತ ಹೇಳಿ ಆಗ್ರಹಿಸಲಾಗ್ತಾ ಇದೆ. ಸದ್ಯಕ್ಕೆ ಆ ಭಾಗದಲ್ಲಿ ಎಷ್ಟೆಲ್ಲ ಅವಾಂತರ ಮಳೆಯಿಂದಾಗಿ ಆಗಿದೆ ಅನ್ನೋದಕ್ಕೆ ದೃಶ್ಯ ಸಾಕ್ಷಿಯಾಗಿ ನಿಲ್ತಾ ಇದೆ. ಇದೀಗ ನಾಪತ್ತೆಯಾಗಿದ್ದಾರೆ. ಶಿರೂರು ಬಳಿಯ ಟೀ ಅಂಗಡಿ ಇದು. ಗಂಗಾವಳಿ ನದಿಗೆ ಬಿದ್ದ ದೊಡ್ಡ ಗಾತ್ರದ ಬಂಡೆ, ನೀರಿನ ರಭಸಕ್ಕೆ ಸಮೀಪದ ಮನೆಯಲ್ಲಿದ್ದ ವ್ಯಕ್ತಿ ಮತ್ತೊಂದು ಕಡೆಯಲ್ಲಿ ನೀರ್ಪಾಲಾಗಿರುವ ಶಂಕೆ. ಇತ್ತ 15ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿರುವ ಶಂಕೆ. ಶಿರೂರು ಟೀ ಅಂಗಡಿ ಬಳಿಯಲ್ಲಿ ಗುಡ್ಡ ಕುಸಿತದ ಪರಿಣಾಮವಾಗಿ 15 ಮಂದಿ ನಾಪತ್ತೆಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಟೀ ಅಂಗಡಿ ಇದ್ದ ಜಾಗ ಇದು. ಇದ್ದಕ್ಕಿದ್ದ ಹಾಗೆ ಗುಡ್ಡದ ಮಣ್ಣೆಲ್ಲ ಕುಸಿದು ಕೆಳಗೆ ಬಿದ್ದಿದೆ. ಅಂಗಡಿ ಬಳಿಯಲ್ಲಿ ಸರಿಸುಮಾರು ಒಂದು 15 ಜನ ಇದ್ರು ಅನ್ನೋ ಮಾಹಿತಿ ಇದೆ. 15 ಜನ ಏನಾದ್ರು ಅನ್ನೋದ್ರ ಬಗ್ಗೆ ಇದೀಗ ಶೋಧ ಪ್ರಾರಂಭವಾಗಿದೆ. ಇದ್ದಕ್ಕಿದ್ದ ಹಾಗೆ ನಿರಂತರವಾಗಿ ಮಳೆ ಸುರಿತಾ ಇದೆ. ಇದ್ದಕ್ಕಿದ್ದ ಹಾಗೆ ಗುಡ್ಡ ಕುಸಿದಿದೆ. ಮತ್ತೊಂದು ಕಡೆ ನೀವು ಗಮನಿಸ್ತಾ ಇರೋದು ಟ್ಯಾಂಕರ್ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಗಂಗಾವಳಿ ನದಿ ಎಷ್ಟರ ಮಟ್ಟಿಗೆ ತುಂಬಿ ಹರಿತಾ ಇದೆ ಅನ್ನೋದಕ್ಕೆ ಮತ್ತೊಂದು ಬದಿಯ ದೃಶ್ಯ ಸಾಕ್ಷಿಯಾಗಿ ನಿಲ್ತಾ ಇದೆ. ಒಂದು ಕಡೆ ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿದು 15 ಮಂದಿ ನಾಪತ್ತೆಯಾಗಿದ್ದಾರೆ. ಮತ್ತೊಂದು ಕಡೆ ಗಂಗಾವಳಿ ನದಿ ನೀರಿನ ರಭಸಕ್ಕೆ ಆ ನದಿ ಸಮೀಪದಲ್ಲೇ ಇದ್ದ ಮನೆಯಲ್ಲಿದ್ದ ವ್ಯಕ್ತಿ ನೀರು ಪಾಲಾಗಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಇನ್ನು ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಆ ಟ್ಯಾಂಕರ್ ನೀರಿನಲ್ಲಿ ಮುಳುಗೋಗಿರೋದು. ಈ ಅವಘಡದಲ್ಲೂ ಕೂಡ 5 ಜನ ನಾಪತ್ತೆಯಾಗಿರುವ ಅನುಮಾನ ಇದೆ. ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಶಿರೂರು ಬಳಿಯಲ್ಲೇನೆ ಬ್ಯಾಕ್ ಟು ಬ್ಯಾಕ್ ಅವಘಡಗಳು ಸಂಭವಿಸಿದೆ. ಗಂಗಾವಳಿ ನದಿಗೆ ಹೊಂದಿಕೊಂಡಿರುವ ರಾಷ್ಟ್ರೀಯ ಹೆದ್ದಾರಿ